ಸಿಗಂದೂರು ಭಕ್ತರಿಗೆ ಮತ್ತು ಶರಾವತಿ ಹಿನ್ನೀರಿನ ಜನರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಸಿಗಂದೂರು ಸೇತುವೆಗೆ ಮುಹೂರ್ತ ಫಿಕ್ಸ್ ಆಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಜುಲೈ 14ರಂದು ಲೋಕಾರ್ಪಣೆ ಕಾರ್ಯ ನಡೆಯುವ ಸಾಧ್ಯತೆಗಳು ಇವೆ. ಈ ಕುರಿತು ಅಧಿಕೃತ ಘೋಷಣೆಯಾಗಿಲ್ಲ. 2.5 ಕಿಲೋಮೀಟರ್ ಉದ್ದದ ಸೇತುವೆ ಇದಾಗಿದ್ದು ಬರೋಬ್ಬರಿ 430 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ. ಇವತ್ತು ಸ್ಥಳ ವೀಕ್ಷಣೆ ಮಾಡಲು ಸಂಸದ ಬಿ.ವೈ. ರಾಘವೇಂದ್ರ ತೆರಳಿದ್ದಾರೆ. ಶಾಸಕ ಬಿ.ವೈ. ವಿಜಯೇಂದ್ರ ಸಾಥ್ ಕೊಟ್ಟಿದ್ದಾರೆ. ಮಳೆ ಬಂತು ಜಿಲ್ಲಾ ಮೆಂಬರ್ ಆದಂತರು ಶಾಸಕರು ಹಾಕ್ಬೇಕಾಗಿತ್ತು. ನಮ್ಮವರೇ ನೆನ್ನೆ ಮಾತಾಡ್ತಾ ಎಂಪಿ ಮಧ್ಯ ಸರ್, ಒಂದು ದೊಡ್ಡ ಮಳೆ ಇದೆ, ಒಂದು ಐತಿಹಾಸಿಕವಾದಂತ ಒಂದು ಕಾರ್ಯಕ್ರಮ ಸೇತುವೆ ನಿರ್ಮಾಣ ಆಗಿದ್ದರಿಂದ ನಮ್ಮೆಲ್ಲರ ಅಪೇಕ್ಷೆ ಇದೆ. ಗೌರವಂತ ಪ್ರಧಾನಮಂತ್ರಿಗಳು ಕೂಡ ಬರಬೇಕು, ಮತ್ತೆ ರಾಷ್ಟ್ರೀಯ ಹೆದ್ದಾರಿಯ ಒಂದು ಸಚಿವರಾದಂತಹ ಗಡ್ಕರಿಜಿ ಅವರು ಕೂಡ ಬರಬೇಕು ಅನ್ನೋದು ವಿನಂತಿಯನ್ನು ನಾವು ಮಾಡ್ಕೊಂಡಿದ್ವಿ. ಸೊ ಅಧಿಕೃತವಾದಂಥ ದಿನಾಂಕ ಇನ್ನೂ ಕೂಡ ನಮಗೆ ಫಿಕ್ಸ್ ಆಗಿಲ್ಲ. ಆದರೆ ಅಕಸ್ಮಾತ್ ಯಾವ ಕ್ಷಣದಲ್ಲಾದರೂ ಕೂಡ ಆಗ್ಬೋದು. ಅದಕ್ಕಿಂತ ಅಲ್ಲಿಯ ಒಂದು ಕಾರ್ಯಕ್ರಮ ಎಲ್ಲಿ ಮಾಡ್ಬೋದು ಏನೋ ವ್ಯವಸ್ಥೆ ದೃಷ್ಟಿಯಿಂದ ಇವತ್ತು ನಾವು ಸನ್ಮಾನಿಸಿದ ಹಾಲಪ್ಪನವರು, ನಮ್ಮ ಜ್ಞಾನೇಂದ್ರ ಅವರು, ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವ ನಾವು, ನಮ್ಮ ಗುರುಮೂರ್ತಿರೆಲ್ಲರೂ ಕೂಡ ಇವತ್ತು ಸ್ಪಾಟಿಗೆ ಹೋಗ್ತಾ ಇದ್ದೀವಿ. ಜಾಗ ಎಲ್ಲ ವೀಕ್ಷಣೆ ಮಾಡಿಕೊಂಡು ಸಮಯ ಅಧಿಕೃತವಾಗಿ ನಿಗದಿ ಆಗಬೇಕಾಗಿದೆ. ಒಂದು ಪೂರ್ವಭಾವಿ ಒಂದು ಸಭೆಯನ್ನು ಮಾಡಲಿಕ್ಕೋಸ್ಕರ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ರಾಜ್ಯದ ಅಧ್ಯಕ್ಷನಾಗಿ ಕಳೆದ 1.5 ವರ್ಷದಿಂದ ನಿರಂತರವಾಗಿ ಸಂಘಟನೆಯನ್ನು ಬಲಪಡಿಸತಕ್ಕಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ನಾನು ಯಾವ ರೀತಿ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದೇನೆ ಇದರ ಬಗ್ಗೆ ರಾಜ್ಯದ ಎಲ್ಲ ಕಾರ್ಯಕರ್ತರಿಗೆ ತೃಪ್ತಿ ಇದೆ. ರಾಷ್ಟ್ರೀಯ ನಾಯಕರುಗಳಿಗೂ ಕೂಡ ಅದ್ರ ಬಗ್ಗೆ ತೃಪ್ತಿ ಇದೆ. ಹಾಗಾಗಿ ಸೂಕ್ತ ಸಮಯದಲ್ಲಿ ಇನ್ನು ಉದ್ಘಾಟನೆ ಕಾರ್ಯಕ್ರಮ ಎಲ್ಲಿ ನಡೆಸಬೇಕು ಅನ್ನೋದರ ಕುರಿತು ಸ್ಥಳ ಪರಿಶೀಲನೆಯನ್ನ ಮಾಡಲಾಗ್ತಿದೆ. ಮಾಜಿ ಶಾಸಕ ಹರತಾಳು ಹಾಲಪ್ಪ ಸೇರಿದಂತೆ ಸ್ಥಳೀಯ ಮುಖಂಡರು ಸಹ ಸಂಸದರ ಜೊತೆ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಲೋಕಾರ್ಪಣೆ ಕಾರ್ಯಕ್ಕೆ ಬರ್ತಾರಾ ಅನ್ನೋ ಚರ್ಚೆ ಸಹ ಆರಂಭವಾಗಿದೆ. ಈಗಾಗಲೇ ಸಂಸದ ಬಿ.ವೈ. ರಾಘವೇಂದ್ರ ಅವರು ಕೇಂದ್ರ ಸಾರಿಗೆ ಸಚಿವರು ಮತ್ತು ಪ್ರಧಾನಿ ಅವರಿಗೆ ಆಹ್ವಾನ ಕೊಟ್ಟಿದ್ದು ಅಧಿಕೃತ ಘೋಷಣೆಯೊಂದೇ ಬಾಕಿ ಇದ್ದು ಯಾವುದೇ ಕ್ಷಣದಲ್ಲಿ ಬೇಕಾದರೂ ಉದ್ಘಾಟನೆಯಾಗಬಹುದು ಎಂದು ಸಂಸದ ಬಿ.ವೈ. ರಾಘವೇಂದ್ರ ಸುಳಿವು ನೀಡಿದ್ದಾರೆ.